ನಮಸ್ಕಾರ. ಮತ್ತೊಂದು ಶನಿವಾರ ಬಂತು. ನಂಗೆ ಅಜ್ಜನ ಮನೆ ಅಡಿಗೆ ಮನೆಯಿಂದ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಂಗಳ ಮುಂದೆ ಬಂದ್ಯಾ. ಈ ವಾರ ನಂಗೆ ಮಾಡಿ ತೋರಿಸ್ತಾ ಇರೋ ರೆಸಿಪಿ ಕಡಲೆಬೇಳೆ ಚಟ್ನಿ. ಇದಕ್ಕೆ ಎಂತೆಂತ ಬೇಕು ಅಂದರೆ ಕಡಲೆಬೇಳೆ, 2 ಒಣಮೆಣಸು ತಗೊಂಡು, ಸ್ವಲ್ಪ ಹುಣಸೆ ಹಣ್ಣು, ಕೊಬ್ಬರಿ ಎಣ್ಣೆ, ಆಮೇಲೆ ಕಾಯಿ ತುರಿ. 1 ಲೋಟ ಕಾಯಿ ತುರಿಗೆ 1/4 ಲೋಟದಷ್ಟು ಕಡಲೆಬೇಳೆ ಸಾಕಾಗ್ತು. ಫಸ್ಟ್ 1-2 ಚಮಚ ಕೊಬ್ಬರಿ ಎಣ್ಣೆ ಹಾಕೊಂಡು ಕಡಲೆ ಬೇಳೆನ ಹುರ್ಕತ್ತಾ ಇದ್ಯಾ. ಸಣ್ಣ ಊರಲ್ಲಿ ಹುರ್ಕೊಳ್ಳಿ. ಚೆನ್ನಾಗಿ ಹುರಿಯಕ್ಕೂ ಇದನ್ನ. ಹುರಿದಾತು. ಈಗ ಹುರ್ಕೊಂಡ್ಮೇಲೆ 2 ಒಣಮೆಣಸು ತಗೊಂಡ್ವಲ್ಲ ಅದನ್ನೂ ಒಂದು ಸ್ವಲ್ಪ ಹುರ್ಕೊಂಬಿಡೋಣ. ಒಣಮೆಣಸು ಹುರ್ಕೊತಾ ಇದ್ದೀಗ. ಒಣಮೆಣಸನ್ನು ಒಂದು ಸ್ವಲ್ಪ ಹುರ್ಕೊಳ್ಳಿ. ಹುರಿದಿರೋ ಕಡಲೆಬೇಳೆ, ಒಣಮೆಣಸಿನ್ಕಾಯಿ, ಆಮೇಲೆ ತೆಂಗಿನ ತುರಿ, ಉಪ್ಪು, ಹುಣಸೆಹಣ್ಣು ಎಲ್ಲದನ್ನೂ ಮಿಕ್ಸಿಲಿ ಹಾಕಿ ಬೀಸ್ಕೊಳಕು. ಇದು ದೋಸೆ, ಇಡ್ಲಿ, ಚಪಾತಿ ಎಲ್ಲದ್ರ ಜೊತೆನೂ ಚೆನ್ನಾಗಾಗ್ತು ತಿನ್ನೋಕ್ಕೆ. ಅಥವಾ ಯಾವತ್ತಾರು ನಿಂಗೆ ಗಡಿ ಬಿಡಿಲಿದ್ದವಾಗ ಇದನ್ನು ಅನ್ನದ ಜೊತೆನೂ ಕಲ್ಸ್ಕೊಂಡು ತಿನ್ಲಕ್ಕು. ಮಾಡೋದು ಸುಲಭ, ತುಂಬ ರುಚಿಯಾಗೂ ಇರ್ತು. ಅದು ಬೀಸ್ಕೊಂಡಾದ್ಮೇಲೆ ಮೇಲ್ಗಡೆಯಿಂದ ಒಂದು ಒಗ್ಗರಣೆ ಕೊಟ್ಬಿಡೋಣ. 1 ಚಮಚ ಕೊಬ್ಬರಿ ಎಣ್ಣೆ, ಇಂಗು, ಸಾಸಿವೆ, ಜೀರಿಗೆ ತಗೊಂಡು ಬೀಸ್ಕೊಂಡಿರೋದಕ್ಕೆ ಒಗ್ಗರಣೆ ಹಾಕ್ಬಿಡಿ.
ಇಷ್ಟು ಮಾಡಿದ್ರೆ ಕಡಲೆಬೇಳೆ ಚಟ್ನಿ ರೆಡಿ. ತುಂಬ ಸುಲಭ, ತುಂಬ ಬೇಗ, ತುಂಬ ರುಚಿಯಾಗಿರ್ತವೆ. ನಿಂಗನೂ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ತಿಳಿಸಿ. ನಿಮ್ಗೆ ಯಾವುದಾದ್ರೂ ಹವ್ಯಕ ಅಡುಗೆ ಬೇಕು ಹೇಳಿದ್ರೆ ನನಗೆ ಬರ್ದು ಕಳಿಸಿ, ಅದ್ರ ವಿಡಿಯೋ ಮಾಡೋಕ್ಕೆ ನಂಗೆ ಪ್ರಯತ್ನ ಮಾಡ್ತೀಯಾ. ಧನ್ಯವಾದ.